ಗಾಯ್ಸ್ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ತುಂಬಾ ಇಂಪಾರ್ಟೆಂಟ್. ಎಲ್ ಎಸ್ ಸಿಗಲ್ಲ ಏನಕ್ಕಂತ ಹೇಳ್ತೀನಿ, ಮತ್ತೆ ಸ್ಟಾಟ್ಸ್ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಕೊನೆಯಲ್ಲಿ ಸಣ್ಣದಾಗ ಒಂದು ಲೈಕ್ ಮಾಡಿ, ಹಂಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಆಫ್ಟರ್ ಅ ಲಾಂಗ್ ಗ್ಯಾಪ್ ಆದ್ಮೇಲೆ ಆರ್ ಸಿ ಬಿ ಮ್ಯಾಚ್ ನಡೀತಾ ಇರೋದು. ನಂಗೆ ಅನ್ಸ್ದಂಗೆ ಒಂದು ವೀಕ್ ಏನಾಗಿತ್ತು, ಇವತ್ತಿನ ದಿನದಲ್ಲೇನೋ ಮ್ಯಾಚ್ ಆಡಿದ್ದು ಜಿ ಟಿ ಮೇಲೆ ಸೋತ್ರಲ್ವಾ. ಆ ಸೋಲ್ತಾ ಇದ್ದಂಗೆ ಮ್ಯಾನೇಜ್ಮೆಂಟ್ ಏನ್ ಡಿಸೈಡ್ ಮಾಡ್ತು ಅಂದ್ರೆ, ಎಲ್ಲಾರ್ಗು ಕ್ರಿಕೆಟ್ ಅಂತ ಹೇಳ್ಬಿಟ್ಟು ಒಂಥರ ತಲೆ ಇದಾಗ್ಬಿಟ್ಟಿರುತ್ತೆ. ಅದರಿಂದ ಸ್ವಲ್ಪ ಏನಾದ್ರು ರಿಫ್ರೆಶ್ ಆಗಿ ಬರ್ಲಿ ಅನ್ಬಿಟ್ಟು ಮಾಲ್ಡೀವ್ಸ್ಗೆಲ್ಲ ಕಳ್ಸಿದ್ರು. ಅಲ್ಲೆಲ್ಲ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಅಲ್ಲಿ ಹೋದವರು ಎಂಜಾಯ್ಮೆಂಟ್ ಮಾಡ್ಕೊಂಡ್ರು, ಅದನ್ನ ಅಲ್ಲೇ ಬಿಟ್ಟು ಬರ್ಬೇಕು, ಅಲ್ಲಿಂದ ಫಾರ್ವರ್ಡ್ ಮಾಡ್ಕೊಂಡ್ ಬರ್ಬಾರ್ದು ಇಲ್ಲಿಗೆ. ಯಾಕಂದ್ರೆ ನೋಡಿ, ಇವಾಗ ಏನಾದ್ರು ಇಲ್ಲಿ ಏನಾದ್ರು ಮಾಲ್ಡೀವ್ಸ್ ಹೋಗಿ ಬಂದಿರೋ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಟ್ರೋಲ್ ಮಾಡಿ ಬಿಸಾಕ್ಬಿಡ್ತಾರೆ. ನೋಡಿ, ಮ್ಯಾಚ್ ಪ್ರಾಕ್ಟೀಸ್ ಮಾಡೋದ್ ಬಿಟ್ಬಿಟ್ಟು ಹೋಗಿ ಮಾಲ್ಡೀವ್ಸ್ ಅಲ್ಲಿ ಎಂಜಾಯ್ಮೆಂಟ್ ಮಾಡ್ಕೊಂಡಿದಾರೆ ಅಂತ. ಅದೇ ಏನಾದ್ರು ಅವ್ರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ಲಿ, ಅದೇ ಜನ ಏನ್ ಹೇಳ್ತಾರೆ ಗೊತ್ತಾ, ಪ್ರತಿಯೊಂದು ಮ್ಯಾಚ್ ಮಾಲ್ಡೀವ್ಸ್ ಕಳ್ಸ್ಬಿಡಿ, ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಮಾಲ್ಡೀವ್ಸ್ ಹೋಗಿ ಬರ್ಲಿ, ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೋಗಿ ಬಂದಿರೋ ಪರ್ಫಾರ್ಮೆನ್ಸ್ ಕೊಡ್ಲಿ, ಇಲ್ಲಾಂದ್ರೆ ಟ್ರೋಲ್ ಮಾಡಿ ಬಿಸಾಕ್ಬಿಡ್ತಾರೆ. ಆರ್ ಸಿ ಬಿ ಈ ಸೀಸನ್ ಅಲ್ಲಿ ಸಖತ್ ಪೊಸಿಷನ್ ಇದೆ, 3ನೇ ಸ್ಥಾನದಲ್ಲಿದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ, ಸಖತ್ತಾಗಿ ಆಡ್ತಾ ಇದ್ದಾರೆ. ಅದೇ ಎಲ್ ಎಸ್ ಸಿ ಬಂದಾಗ ಲಾಸ್ಟ್ ಪೊಸಿಷನ್ ಇದೆ. ಅವ್ರು ನೋಡಿ, ಇವತ್ತಿನ ಮ್ಯಾಚ್ ಅಷ್ಟೊಂದು ಜನ ಇಂಪಾರ್ಟೆಂಟೇ ಇಲ್ಲ. ಅವ್ರು ಆಕ್ಚುಲಿ ಹೇಳ್ಬೇಕಾದ್ರೆ ಅನ್ಎಫ್ಸಿಲಿ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಟ್ಟಿದ್ದಾರೆ. ಅವ್ರು ಏನ್ ಗೊತ್ತಾ ಆಡ್ಬೇಕು ಈ ಮ್ಯಾಚ್ ನ, ಟೀಮ್ ಆಗ್ಬಾರ್ದಲ್ವಾ, ಔಟ್ ಆಫ್ ದಿ ಟೂರ್ನಮೆಂಟ್ ಅಂತ ನೇಮ್ ಬರ್ಬಾರ್ದಲ್ವಾ, ಆದ್ರಿಂದ ಅದನ್ನ ಉಳಿಸ್ಕೊಳಕ್ ಆಡ್ತಾರೆ ಅಷ್ಟೇ. ಬಟ್ ಇದು ಆರ್ ಸಿ ಬಿ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್. ಏನಕ್ಕಂದ್ರೆ ಇವಾಗ ಏನಾದ್ರು ಆರ್ ಸಿ ಬಿ ಏನಾದ್ರು ಇವತ್ತು ಮ್ಯಾಚ್ ವಿನ್ ಆದ್ರೆ 1ನೇ ಸ್ಥಾನಕ್ಕೆ ಹೋಗ್ತಾರೆ. ಹೌದು, ಎಸ್ ಆರ್ ಎಚ್ ಇರ್ಬೋದು, ಬಟ್ ಇಬ್ಬರದು ಈಕ್ವಲ್ ಪಾಯಿಂಟ್ಸ್ ಆಗುತ್ತೆ. ಬಟ್ ಅವ್ರದ್ದು ರನ್ ರೇಟ್ ಕಡಿಮೆ ಇದೆ, ನಮ್ದು 1.4 ಏನೋ ಇದೆ. ಆದ್ರಿಂದ ಇವತ್ತು ಏನಾದ್ರು ಮ್ಯಾಚ್ ಆರ್ ಸಿ ಬಿ ವಿನ್ ಆದ್ರೆ 1ನೇ ಸ್ಥಾನಕ್ಕೆ 100% ಹೋಗುತ್ತೆ. ಅದರಿಂದ ಒಂಥರ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆರ್ ಸಿ ಬಿಗೆ. ನೋಡಿ, ಈ ಸೀಸನ್ ಅಲ್ಲಿ ಸಖತ್ತಾಗಿ ಆಡ್ತಾ ಇದಾರೆ. ಏನೋ ಅಷ್ಟೊಂದು ಜನ ವರ್ಸ್ಟ್ ಆಗಿ ಆಡ್ತಾ ಇಲ್ಲ, ಬೆಟರ್ ಆಗಿದ್ದಾರೆ. ಟಾಪ್ 4 ಅಲ್ಲಿ ಇದಾರೆ ಅಂದ್ರೆ ಬೆಟರ್ ಆಗಿ ಆಡಿದಾರಲ್ವಾ. ಅದೇ ಎಲ್ ಎಸ್ ಸಿ ಅವರು ತೀರಾ ಕಳಪೆ ಆಡಿದ್ದಾರೆ. ಪ್ರತಿಯೊಂದು ಮ್ಯಾಚಸ್ ಸೋಲ್ತಾ ಇದಾರೆ. ಅವ್ರದ್ದು ಆಕ್ಚುಲಿ ಹೇಳ್ಬೇಕಾದ್ರೆ 6 ಮ್ಯಾಚ್ ಸೋತಿರೋದು ಎಲ್ ಎಸ್ ಸಿ. ಕನ್ಸಿಕ್ಯೂಟಿವ್ ಆಗಿ ಸೋತಿದ್ರೆ ಒಂದ್ ಮ್ಯಾಚ್ ವಿನ್ ಆಗಕ್ ಆಗ್ತಾ ಇಲ್ಲ. ನಮ್ಮ ಆರ್ ಸಿ ಬಿ ಆದ್ರೂ ಸ್ವಲ್ಪ ಮ್ಯಾಚಸ್ ಸೋತಿರ್ಬೋದು, ಬಟ್ ಅದು ಒಂಥರ ಬ್ಯಾಡ್ ತರ ತಗೋತಾರೆ. ಅದನ್ನೇನು ಇವರು ಈ ಮ್ಯಾಚ್ ಕ್ಯಾರಿ ಫಾರ್ವರ್ಡ್ ಮಾಡ್ಕೊ ಬರಲ್ಲ, ವಿನ್ ಆಗಿದ್ವಲ್ವಾ ಅಂತಾನೆ ಬರ್ತಾರೆ. ಇವರಿಬ್ಬರದು ಓವರ್ ಆಲ್ ಸ್ಟಾಟ್ಸ್ ಅಂತ ನೋಡಿದಾಗ, ಇವರು ಇದುವರೆಗೂ ಆಡಿದ ಐಪಿಎಲ್ ಮ್ಯಾಚಸ್ ಬಂದು 7 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ಆರ್ ಸಿ ಬಿ ವಿನ್ ಆದ್ರೆ, ಈ 2 ಮ್ಯಾಚಸ್ ಅಷ್ಟೇ ಎಲ್ ಎಸ್ ಸಿ ವಿನ್ ಆಗಿರೋದು. ಇಲ್ಲಿ ನೋಡಿ, ಒಂದು ಆರ್ ಸಿ ಬಿನ ಡಾಮಿನೇಟ್ ಜಾಸ್ತಿ ಮಾಡಿದೆ. ಇವತ್ತು ನಂಗೆ ಅನ್ಸಂಗೆ ಆರ್ ಸಿ ಬಿನ ಡಾಮಿನೇಟ್ ಮಾಡುತ್ತೆ ಅಂತ ಅನಿಸ್ತಾ ಇದೆ. ಎಲ್ ಎಸ್ ಸಿ ನೋಡೋಣ, ಎಲ್ ಎಸ್ ಸಿಗೆ ಇಂಪಾರ್ಟೆಂಟ್ ಮ್ಯಾಚ್ ಅನ್ನಲ್ಲ ಅಲ್ವಾ. ಹೋದ್ರೆ ಹೋಗ್ಲಿ, ಏನಾದ್ರು ಆಗ್ಲಿ ಅನ್ಬಿಟ್ಟು ಏನಾದ್ರು ಬೀಸಾಡಿ ಹೆಂಗೋ ಒಂದು ಮ್ಯಾಚ್ ವಿನ್ ಆಗ್ತಾರೆ ಅನ್ನೋದು ನೋಡೋಣ. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಪ್ರೆಜರ್ ಇರಲ್ಲ. ಇವಾಗ ಆರ್ ಸಿ ಬಿ ಪ್ರೆಜರ್ ಇರುತ್ತೆ. ಇವಾಗ ಏನಾದ್ರು ಆರ್ ಸಿ ಬಿ ವಿನ್ ಆದ್ರೆ 1ನೇ ಸ್ಥಾನಕ್ಕೆ ಹೋಗ್ತಾರೆ. ಬಟ್ ಎಲ್ ಎಸ್ ಸಿಗೆ ಆತರ ಅಲ್ಲ. ಅವ್ರು ಮ್ಯಾಚ್ ಸೋತ್ರ ಒಂದೇ, ಗೆದ್ರು ಒಂದೇ. ಆದ್ರಿಂದ ಹೆಂಗೋ ಡಬಲ್ ಡಿಮೇಲ್ ಆಟ ಆಡ್ಬಿಟ್ಟು ಏನೋ ವಿನ್ ಆಗ್ತಾರೆ ಅನ್ನೋದು ನೋಡೋಣ. ಇವತ್ತು ಮ್ಯಾಚ್ ಆಗ್ತಾ ಇರೋದು ಯಕಾನ ಸ್ಟೇಡಿಯಂ ಯಾವ ತರ ಅಂದ್ರೆ ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲೊಂಥರ ಸ್ಪಿನ್ಗೂ ಅಸಿಸ್ಟ್ ಆಗುತ್ತೆ, ಫಾಸ್ಟ್ ಬೌಲರ್ಗೂ ಅಸಿಸ್ಟ್ ಆಗುತ್ತೆ. ಇಲ್ಲಿ ಬ್ಯಾಟ್ಸ್ಮನ್ಸ್ ಅಂತೂ ಸ್ಟ್ರಗಲ್ ಪಡ್ತಾರೆ, ಸಖತ್ ಕಷ್ಟ ಪಡ್ತಾರೆ. ನೋಡಿ, ಇಲ್ಲಿ ಯಾರು ಗೊತ್ತಾ ಸಕ್ಸಸ್ ಕಂಡ್ಕೊಳ್ಳೋದು ಇಂಥ ಪಿಚ್ ಅಲ್ಲಿ? ವಿರಾಟ್ ಕೊಹ್ಲಿ. ಇವತ್ತು ಅಷ್ಟೇ ವಿರಾಟ್ ಕೊಹ್ಲಿ ಇನ್ನಿಷ್ಟು ಸಖತ್ ಕ್ರೂಷಿಯಲ್ ಆಗುತ್ತೆ ಆರ್ ಸಿ ಬಿ ಕಡೆ. ಏನಕ್ಕಂದ್ರೆ ಇದು ಪಿಚ್ ಸ್ಲೋ ಇರುತ್ತೆ. ಈ ತರ ಸ್ಲೋ ಪಿಚಸ್ ಅಲ್ಲಿ ವಿರಾಟ್ ಕೊಹ್ಲಿಗೆ ಐಡಿಯಾ ಇದೆ ಯಾವ ತರ ಆಡಬೇಕು ಅಂತ. ಸಖತ್ ಇನ್ನಿಂಗ್ಸ್ ಆಡ್ತಾರೆ ಇಂಥ ಗ್ರೌಂಡ್ಸ್ ಅಲ್ಲಿ. ಬಟ್ ನೋಡಿ, ಬೇರೆಯವರು ಡಮಲ್ ಮೇಲೆ ಆಟ ಆಡೋದು, ಅವ್ರಿಗೆಲ್ಲ ಅಷ್ಟೊಂದು ಇಲ್ಲಿ ತಡೆದಾಡಕ್ ಆಗಲ್ಲ, ಔಟ್ ಆಗ್ಬಿಡ್ತಾರೆ. ಅದಕ್ಕೆ ವಿರಾಟ್ ಕೊಹ್ಲಿ ಒಂದ್ ನೆಟ್ಟಲ್ಲಿ ನಿಂತ್ಕೋಬೇಕು. ಇನ್ ಬಂದವರೆಲ್ಲ ಡಮಲ್ ಮೇಲೆ ಆಟ ಆಡ್ಬೇಕು ಆರ್ ಸಿ ಬಿ ಕಡೆ. ವಿರಾಟ್ ಕೊಹ್ಲಿ ಅಗ್ರೆಸಿವ್ ಆಗಿ ಆಡಕ್ ಹೋಗ್ಬಾರ್ದು. ನೋಡಿ, ಜಿ ಟಿ ಮೇಲೆ ಆಡಿದ್ರಲ್ವಾ, ಬಂದಾಗೆ ಹೊಡೆಯಕ್ ಶುರು ಮಾಡಿದ್ರು, ಬೇಗ ಔಟ್ ಆಗ್ಬಿಟ್ರು. ಈ ಪಿಚ್ ಅಲ್ಲಿ ಏನಾದ್ರು ಆ ತರ ಹೊಡೆಯಕ್ ಹೋದ್ರೆ ವಿರಾಟ್ ಕೊಹ್ಲಿ ಕೈಲೂ ಆಗಲ್ಲ. ಅದರಿಂದ ಒಂದು ನ್ಯಾಚುರಲ್ ಆಟ ಇವತ್ತು ಬರ್ಬೇಕು, ತಡೆದಾಡ್ಬೇಕು, ನೋಡ್ಕೊಂಡು ಪಿಚ್ಗೆ ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ಆಡ್ಬೇಕು, ಎಂಡ್ ತನಕ ಇರ್ಬೇಕು ಕೊಹ್ಲಿ. ಆಗ ವಿನ್ ಆಗೋ ಚಾನ್ಸಸ್ ಇರುತ್ತೆ. ಏನಾದ್ರು ವಿರಾಟ್ ಕೊಹ್ಲಿ ಬೇಗ ವಿಕೆಟ್ ಕಳ್ಕೊಬ್ರೆ ಆರ್ ಸಿ ಬಿ ಸಖತ್ ಕಷ್ಟ ಆಗುತ್ತೆ. ಹಂಗಾದ್ರೆ ಮ್ಯಾಚ್ ವಿನ್ ಆಗ್ಬೇಕಾದ್ರೆ ಎಷ್ಟು ಸ್ಕೋರ್ ಮಾಡ್ಬೇಕಂದ್ರೆ, ಪೋಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ 180 ರನ್ಸ್ ಪ್ಲಸ್ ಸ್ಕೋರ್ ಮಾಡಬೇಕು. ಆಕ್ಚುಲಿ ಇಲ್ಲಿ ಯಕಾನ ಸ್ಟೇಡಿಯಂ ಅಲ್ಲಿ ಇದುವರೆಗೂ 4 ಮ್ಯಾಚ್ ಆಡಿದೆ ಎಲ್ ಎಸ್ ಸಿ. ಬಟ್ ನೋಡಿ, ಆ ಪ್ರತಿಯೊಂದು ಮ್ಯಾಚ್ ಒಂಥರ ಲೋ ಸ್ಕೋರಿಂಗ್ ಗೇಮ್ ಆಗಿದೆ ಅನ್ಬೋದು. ಒಂದ್ ಮ್ಯಾಚ್ ಅಲ್ಲೂ 165 ಮೇಲೆ ಹೋಗಿಲ್ಲ, ಅದ್ರ ಒಳಗಡೆನೆ ಆಡಿರೋದು. ಅದರಿಂದ 70 180 ರನ್ಸ್ ಏನಾದ್ರು ಸ್ಕೋರ್ ಮಾಡ್ಬಿಟ್ರೆ ಪೋಸ್ಟ್ ಬ್ಯಾಟಿಂಗ್ ಆಡಿದ್ರು ಆರಾಮಾಗಿ ಡಿಫೆಂಡ್ ಮಾಡ್ಕೋಬಹುದು. ಬಟ್ ಚೇಸಿಂಗ್ ಮಾಡೋರು ಏನ್ ಮಾಡ್ಬೇಕು ಗೊತ್ತಾ, ಏನಾದ್ರು ಚೇಸ್ ಮಾಡ್ಬೇಕಂದ್ರೆ 180 ಒಳಗಡೆ ಇಲ್ಲ 170 ಒಳಗಡೆನೆ ಕಟ್ ಆಗ್ಬೇಕು. 180 ಆ ತರ ಕೊಟ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. 170 ಒಳಗಡೆ ಕಟ್ ಆಗಿದ್ರೆ ಅವಾಗ ಒಂದ್ ಚಾನ್ಸ್ ಚೇಸ್ ಮಾಡಕ್ಕೆ, ಇಲ್ಲಾಂದ್ರೆ ಅವ್ರಿಗೂ ಸಖತ್ ಕಷ್ಟ ಆಗುತ್ತೆ. ಹಂಗೆ ಯಕಾನ ಸ್ಟೇಡಿಯಂ ಅಲ್ಲಿ ಇವರಿಬ್ರು ಆಡಿರೋದು ಬಂದು 2 ಮ್ಯಾಚ್ ಅಲ್ಲಿ ಆರ್ ಸಿ ಬಿ 2 ಮ್ಯಾಚ್ ವಿನ್ ಆಗಿದೆ, ಎಲ್ ಎಸ್ ಸಿ ವಿನ್ ಆಗಿಲ್ಲ. ನೋಡಿ, ಎಲ್ ಎಸ್ ಸಿ ಹೋಮ್ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ಡಾಮಿನೇಷನ್ ಜಾಸ್ತಿ ಇದೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ ಐಪಿಎಲ್ ಮ್ಯಾಚಸ್ ಆಡಿರೋದು ಬಂದು 22 ಮ್ಯಾಚಸ್ ಅಲ್ಲಿ ಪೋಸ್ಟ್ ಬ್ಯಾಟಿಂಗ್ ಆಡಿದವ್ರು 9 ಮ್ಯಾಚಸ್ ವಿನ್ ಆದ್ರೆ, ಇನ್ನು 13 ಮ್ಯಾಚಸ್ ಬಂದು ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆಗಿರೋದು. ಇಲ್ಲಿ ನೋಡಿ, ಚೇಸಿಂಗ್ ಮಾಡಿದ್ರೆ ಡಾಮಿನೇಷನ್ ಜಾಸ್ತಿ ಇದೆ. ಯಾವ್ದೇ ಗ್ರೌಂಡ್ ಅಲ್ಲಿ ಆಗ್ಲಿ ಚೇಸಿಂಗ್ ಮಾಡಕ್ಕೆ ಈಸಿ. ಯಾಕಂದ್ರೆ ನೋಡಿ, ಟಾರ್ಗೆಟ್ ಒಂದು ಗೊತ್ತಿರುತ್ತೆ, ಅದು ಬೇರೆ, ಮತ್ತೆ ಡ್ಯೂ ಫ್ಯಾಕ್ಟರ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಇವತ್ತಷ್ಟೇ ಯಾರೇ ಟಾಸ್ ಬಿದ್ದಾಗ್ಲಿ ಚೇಸಿಂಗ್ ತಗೋತಾರೆ. ಈ ಇಬ್ರು ಲಾಸ್ಟ್ ಟೈಮ್ ಸೋತ್ಕೊಂಡ್ ಬರ್ತಾರಲ್ವಾ, ಅದಕ್ಕೆ ಇವತ್ತಿನ ಮ್ಯಾಚ್ ಯಾರು ಪ್ಲೇಯಿಂಗ್ 11 ಜೊತೆ ಹೋಗ್ತಾರಂತ ನೋಡೋಣ. ಆರ್ ಸಿ ಬಿ ಅಂತ ಬಂದಾಗ ಪಿಲ್ಸಾಲ್ಟ್ ಬಗ್ಗೆ ಯಾವ್ದು ಅಪ್ಡೇಟ್ ಇಲ್ಲ. ಅವ್ರು ಆಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ, ಇನ್ನು ಅವ್ರು ರಿಕವರಿ ಆಗಿದಾರಲ್ವ ಅಂತ ಅಪ್ಡೇಟ್ ಕೂಡ ಬಂದಿಲ್ಲ. ಅದರಿಂದ ಜಾಕೋಬ್ ಬೆಥೆಲ್ ಜೊತೆ ಏನ್ ಹೋಗ್ತಾ ಇದೀವಿ. ಆರ್ ಸಿ ಬಿ ಯಾವ್ದು ಚೇಂಜಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಆರ್ ಸಿ ಬಿ ಆಲ್ರೆಡಿ ಚೆನ್ನಾಗಿ ವಿನ್ ಆಗಿದೆ, 3ನೇ ಸ್ಥಾನದಲ್ಲಿ ಬೇರೆ ಇದೆ. ಆದ್ರಿಂದ ನಮ್ದು ಆರ್ ಸಿ ಬಿ ಒಂಥರ ಕೋರ್ ನ ಬಿಲ್ಡ್ ಮಾಡಿದೆ. ಯಾವ್ದೇ ಟೈಮಲ್ಲಿ ಇಂಜುರಿ ಏನಾದ್ರು ಆದ್ರೆ ಅವಾಗ ಚೇಂಜ್ ಮಾಡ್ತಾರೆ ಅಷ್ಟೇ. ಅದನ್ನ ಬಿಟ್ಟು ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಇವತ್ತಷ್ಟೇ ಅದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಅದೇ ಎಲ್ ಎಸ್ ಸಿ ಅಂತ ಬಂದಾಗ ಸುಮ್ಮನೆ ಈ ಮೇನ್ ಪ್ಲೇಯರ್ಸ್ ಎಲ್ಲ ಯಾರ್ಯಾರು ಪರ್ಫಾರ್ಮೆನ್ಸ್ ಕೊಡ್ತಾರೆ ಎಲ್ ಎಸ್ ಸಿ ಕಡೆ, ಅವನ್ನೆಲ್ಲ ತೆಗೆದಾಕ್ಬಿಡ್ಬೇಕು. ತೆಗೆದಾಕ್ಬಿಟ್ಟು ಯಂಗ್ ಪ್ಲೇಯರ್ಸ್ ಇಲ್ಲಾಂದ್ರೆ ಡಗೌಟ್ ಅಲ್ಲಿ ಕೂತಿರ್ತಾರಲ್ವ ಬೇರೆಯವರು, ಅವ್ರಿಗಾದ್ರೂ ಚಾನ್ಸ್ ಕೊಡ್ಬೇಕು. ನೋಡಿ, ಇವ್ರ ಕಡೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ನಿಕ್ಕಿ ಫಾರ್ಮ್ ಬಂದ್ರೆ ಅದೊಂಥರ ಪಾಸಿಟಿವ್ ಅಂತ ಹೇಳ್ಬೋದು ಎಲ್ ಎಸ್ ಸಿಗೆ.
ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. LSG ಆಕ್ಚುಲಿ ಹೇಳ್ಬೇಕಾದ್ರೆ ಬೌಲಿಂಗ್ ಅಲ್ಲಿ ಸಖತ್ತಾಗಿ ಮಾಡ್ತಾ ಇದಾರೆ. ಬೌಲಿಂಗ್ ಅಲ್ಲಿ ಅವ್ರದ್ದು ಮೇನ್ ಸ್ಟ್ರೆಂತ್ ಇರೋದು. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಬ್ಯಾಟಿಂಗ್ ನೋಡಕ್ ಸಖತ್ತಾಗಿದೆ ಆನ್ ದಿ ಪೇಪರ್, ಬಟ್ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ಬ್ಯಾಟಿಂಗ್ ಸಖತ್ತಾಗಿ ಆಡಿದ್ರು, ಬೌಲಿಂಗ್ ಅಲ್ಲಿ ಒಂದು ರೇಂಜ್ ಮಾಡಿರಲ್ವ. ಮ್ಯಾಚ್ ಸೋತಿರ್ಬೋದು, ಬಟ್ ಆದ್ರೂ ಇವತ್ತು ಸೇಮ್ ಪ್ಲೇಯಿಂಗ್ ಜೊತೆ ಹೋಗ್ತಾರ ಅಂತ ಅನಿಸ್ತಾ ಇದೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ಆಗುತ್ತೆ ಅಂತ. ನೋಡಿ, ಎರಡು ಕಂಪೇರ್ ಮಾಡಿ ನೋಡಿದಾಗ RCB ಪರ್ಫಾರ್ಮೆನ್ಸ್ ವೈಸ್ ಸಖತ್ ಕಾಣಿಸ್ತಾ ಇದೆ, ಆನ್ ದ ಪೇಪರ್ ಸಖತ್ ಕಾಣಿಸ್ತಾ ಇದೆ ಟೀಮ್. ಅದೇ LSG ಅಂತ ಬಂದಾಗ ಆನ್ ದ ಪೇಪರ್ ಸಖತ್ ಕಾಣಿಸ್ತಾ ಇದೆ, ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅವ್ರ ಕಡೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಿಲ್ಲ. ಮೇನ್ ವೀಕ್ನೆಸ್ ಆಗಿರೋದು ಏನಂದ್ರೆ ಅವ್ರ ಬ್ಯಾಟಿಂಗ್ ಅಲ್ಲಿ ಮೇನ್ ಓವರ್ಸೀಸ್ ಪ್ಲೇಯರ್ಸ್ ಇದಲ್ವಾ, ಇವ್ರದ್ದು ಟಾಪ್ ಅಲ್ಲಿ ಏನಾದ್ರು ರನ್ಸ್ ಬಂದ್ರೆ ಒಂದು ಸರ್ವೈವ್ ಆಗ್ತಾರೆ, ಇಲ್ಲ ಅಂದ್ರೆ ಇವ್ರ ಮ್ಯಾಚ್ ನ ಸೋಲೋದ್ ಗ್ಯಾರಂಟಿ. ನಮ್ಮ RCB ಆಗತ್ತಾರಲ್ಲ, RCB ಕೆಲವು ಟೈಮ್ ಬ್ಯಾಟಿಂಗ್ ಕೊಲಾಪ್ಸ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬ್ಯಾಟಿಂಗ್ ಕೊಲಾಪ್ಸ್ ಆಗಿದೆ, ಬಟ್ ಆದ್ರೂ ನಮ್ದು ಒಂಥರ ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ಆದ್ರಿಂದ ಇವತ್ತಷ್ಟೇ ನಮ್ಮ RCB ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. RCB ಏನಾದ್ರು ವಿನ್ ಆದ್ರೆ ಮೊದಲನೇ ಸ್ಥಾನಕ್ಕೆ ಹೋಗ್ತಾರೆ. ಅದೇ LSG ಏನಾದ್ರು ಸೋತ್ರೆ ಅಫಿಷಿಯಲಿ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ತಾರೆ. ನೋಡೋಣ ಏನಾದ್ರು LSG RCB ಟಕ್ಕರ್ ಕೊಡ್ತಾರೋ ಇಲ್ಲೋ ಅಂತ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬೈ ಬಾಯ್.